ನೀವು ಬೆಂಗಳೂರಿನಲ್ಲಿ BDA ಸೈಟ್ ತಗೊಂಡಿದ್ದೀರಾ. ಸೈಟ್ ತಗೊಂಡು 4-5 ವರ್ಷ ಆದರೂ ಅಲ್ಲಿ ಮನೆ ಕಟ್ಟಿಲ್ವಾ? ಹಾಗಾದರೆ BDA ಕೊಡುವಂತಹ ಶಾಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿ. ಅಷ್ಟಕ್ಕೂ BDA ಕೊಡ್ತಾ ಇರುವಂತಹ ಶಾಕ್ ಆದರೂ ಏನು? ಇಲ್ಲಿದೆ ನೋಡಿ ಡೀಟೇಲ್ಸ್. BDA ನಿವೇಶನದಾರರಿಗೆ ಶಾಕಿಂಗ್ ನ್ಯೂಸ್. ಖಾಲಿ ನಿವೇಶನ ಹೊಂದಿದ ಮಾಲೀಕರ ಜೇಬಿಗೆ ಕೈ ಹಾಕಿದ BDA. ನಿವೇಶನದಲ್ಲಿ ಮನೆ ನಿರ್ಮಾಣಕ್ಕೆ ಇದ್ದ ಅವಧಿ ಕಡಿತ. 5 ವರ್ಷದ ಕಾಲಮಿತಿ 3 ವರ್ಷಕ್ಕೆ ಇಳಿಕೆ. ಜನಾಕ್ರೋಶ. ಹೌದು, ನಿವೇಶನ ಹೊಂದಿರುವ ಎಲ್ಲರೂ ತಪ್ಪದೇ ಸುದ್ದಿ ನೋಡಿ. ನಿವೇಶನಕ್ಕೆ ಮನೆ ನಿರ್ಮಾಣಕ್ಕೆ ಇದ್ದ ಅವಧಿಯನ್ನ ಕಡಿತ ಮಾಡಲಾಗಿದೆ. 5 ವರ್ಷದ ಕಾಲಮಿತಿಯನ್ನ ಕಡಿತಗೊಳಿಸಿ 3 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ. ಖಾಲಿ ನಿವೇಶನದಲ್ಲಿ 3 ವರ್ಷಗಳಲ್ಲಿ ಮನೆ ನಿರ್ಮಾಣ ಮಾಡದೇ ಇದ್ರೆ ಪ್ರಸ್ತುತ ಮಾರುಕಟ್ಟೆ ದರದ ಅನ್ವಯ 10% ದಂಡ ವಿಧಿಸಲಾಗುತ್ತೆ. ಸಾಲ ಸೋಲ ಮಾಡಿ ನಿವೇಶನ ಖರೀದಿ ಮಾಡಿರ್ತೇವೆ. ಇದರಿಂದ ಪ್ರತಿ ನಿವೇಶನದಾರರಿಗೆ ಲಕ್ಷ ರೂಪಾಯಿ ಆರ್ಥಿಕ ಹೊರೆಯಾಗುತ್ತದೆ. ಇದರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅವಾಗಿನ ಪ್ರೈಸಲ್ಲಿ ತೊಗೊಂಡಿದ್ದಕ್ಕೇ ಅವನಿಗೆ ಇನ್ನು ಮಿಕ್ಕಿ ದುಡ್ಡು ಕಟ್ಟೋಕ್ಕಾಗಿರಲ್ಲ. ಮನೆ ಕಟ್ಟೋದಕ್ಕೆ ಸೈಟಿಗೆ ಏನು ಕಟ್ಟಿರ್ತಾನೆ. ಬಟ್ ಇವ್ರು ಹೇಳ್ತಾರೆ ಅದರಲ್ಲಿ ಒಂದು ಕ್ಲಾಸ್ ಇದೆ, 2 ವರ್ಷದೊಳಗೆ ನೀನು ಮನೆ ಕಟ್ಟಬೇಕು ಅಂತ. ದುಡ್ಡಿರಲ್ಲ, ಕಟ್ಟಿರಲ್ಲ. ಇವಾಗ ಅವನಿಗೆ ಇನ್ನು ಮಿಕ್ಕಿದ್ದು ಕೊಟ್ಟು ಅಬ್ಸಲ್ಯೂಟ್ ಸೇಲ್ ಡೇಟ್ ಶುದ್ಧ ಕ್ರಯ ಪತ್ರ ಮಾಡ್ಕೊಳ್ಳೋಕೆ ಬಂದಾಗ ಇವತ್ತಿನ ಮಾರ್ಕೆಟ್ ರೇಟಲ್ಲಿ 10% ಪೆನಾಲ್ಟಿ ಅಮೌಂಟ್ ಅಂತಾರೆ. ತುಂಬ ಜಾಸ್ತಿ ಆಗುತ್ತೆ. ಅವತ್ತಿದ್ದು ಪ್ರಿವೇಲಿಂಗಿಗೆ 10% ಅಂದರೆ ಒಂದು ಲೆಕ್ಕದಲ್ಲಿ ಆಗ್ತದೆ. ಬಟ್ ಇದಂತೂ ತುಂಬಾ ಕಾಸ್ಟ್ಲಿ ಆಗ್ತದೆ. ನಿವೇಶನ ತೊಗೊಂಡಾಗ ಏನು ಪ್ರೈಸ್ ಇತ್ತಲ್ಲ ಅದರದ್ದು 10% ಪೆನಾಲ್ಟಿ ಆಗಲಿ ಅವತ್ತಿನ SRಗೆ. ಇವತ್ತಿನ SRಗೆ ಆಗ್ತಾರೆ. ಇವತ್ತಿನ SRಗೆ ಅದು ಸಂಬಂಧನೇ ಕನೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ತುಂಬ ಅನ್ಸೈಂಟಿಫಿಕ್. ಕಳೆದ ಸೆಪ್ಟೆಂಬರ್ ತಿಂಗಳ ಬೋರ್ಡ್ ಮೀಟಿಂಗ್ನಲ್ಲಿ BDA ಈ ನಿರ್ಣಯ ಮಾಡಲಾಗಿದೆ. ಇನ್ನು BDAಯ ಈ ನಿರ್ಧಾರಕ್ಕೆ ಖಾಲಿ ನಿವೇಶನ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಖರೀದಿಸಿದ ನಿವೇಶನಕ್ಕೆ ನಮಗೆ ದಂಡ ವಿಧಿಸಿದ್ರೆ ಹೇಗೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. BDAಯ ಈ ನಿರ್ಧಾರ ಅವೈಜ್ಞಾನಿಕ ಎಂದು ಆರೋಪಿಸುತ್ತಿದ್ದಾರೆ. ಸಾಲ ಮಾಡಿ ನಿವೇಶನ ಖರೀದಿ ಮಾಡಿದ ನಮಗೆ ನಿವೇಶನ ಉಳಿಸಿಕೊಂಡಿದ್ದೇ ತಪ್ಪು ಎನ್ನುವ ಸ್ಥಿತಿಗೆ BDA ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವ್ನು ಇಟ್ಕೊಂಡಿದ್ದೇ ತಪ್ಪು. ಇವತ್ತವರೆಗೂ ಅವನ ಆಸ್ತಿ ಉಳಿಸ್ಕೊಂಡಿದ್ದು ತಪ್ಪು. ಅವಾಗೆ ಮಾರಿದ್ರೆ ಈ ದಂಡ ಕಟ್ಟೋ ಅವಶ್ಯಕತೆ ಇಲ್ಲ ಅನ್ನಂಗೆ ನಗ್ತದೆ ವ್ಯವಸ್ಥೆ. ಅವ್ನು ಇನ್ನು ಯಾವಾಗ ಮನೆ ಕಟ್ಟಬೇಕು? ಆ ಮನೆ ಈ ಕಟ್ಟೋದಕ್ಕಂತ ಶುದ್ಧ ಕ್ರಯ ಪತ್ರ ಬಂದರೆ ಆ ಪೆನಾಲ್ಟಿ ಅಮೌಂಟ್ ಒಂದು ದೊಡ್ಡ ಅಮೌಂಟ್ ಬದಲಾವಣೆ ಆಗಬೇಕು. ಇದನ್ನು ಒಂದು PL ರೂಪದಲ್ಲಿ ಒಯ್ದುಬಿಟ್ಟು ಅಲ್ಲಿಂದನೇ ರಿಕ್ವೆಸ್ಟ್ ಮಾಡಿಬಿಟ್ಟು ಈ ರೆಸಲ್ಯೂಷನನ್ನು ವಿಡ್ರಾ ಮಾಡಿ ಅಥವಾ ರೀಕನ್ಸಿಡರ್ ಮಾಡಿ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವಾಗ ಕಾಲ ಕೂಡ ಬರ್ತದೆ ಗೊತ್ತಿಲ್ಲ. ಬಂದರೆ ವಿಲ್ ಡೆಫಿನೆಟ್ಲಿ ಡೂ ಇಟ್. BDA ನಿವೇಶನ ಖರೀದಿ ಮಾಡಿದ್ರೆ ಸಮಸ್ಯೆಗಳಿಲ್ಲ ಅನ್ನೋ ಜನಕ್ಕೆ ಈ ನಿರ್ಧಾರ ಬೇಸರ ತರಿಸಿದೆ. ಈ ಬಗ್ಗೆ BDA ಏನಾದ್ರೂ ಮಾರ್ಪಾಡುಗಳನ್ನ ಮಾಡುತ್ತಾ ಇದನ್ನೇ ಮುಂದುವರಿಸುತ್ತಾ ಕಾದು ನೋಡಬೇಕು. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.